ಎವ್ರಿವಾನ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳಾದಮೇಲೆ ಟ್ರಾವೆಲಿಂಗ್ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬ್ಯಾಂಗ್ಳೂರಿಂದ ವೈನಾಡ್ ಜರ್ನಿನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಾರ್ನಿಂಗ್ 6:30 ಅಷ್ಟೊತ್ತಿಗೆ ಮನೆಯಿಂದ ಹೊರಟಿವಿ. ಸೊ ಮೈಸೂರು ನಿಯರ್ ಬಂದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ಸ್ಟಾಪ್ ಮಾಡಿದ್ವಿ. ಸೊ ಬ್ರೇಕ್ಫಾಸ್ಟ್ನ ಮಾಡೋ ಅಷ್ಟೊತ್ತರಲ್ಲಿ 9:30 ಆಗಿತ್ತು. ಸೊ ಅಲ್ಲಿಂದ ನಾವು ಮೈಸೂರಿಗೆ ಹೋಗಿ ಮೈಸೂರಿಂದ ನಾವು ವೈನಾಡಿಗೆ ರೀಚ್ ಆಗಬೇಕಿತ್ತು. ಇಟ್ ಟೇಕ್ ಅರೌಂಡ್ 4 to 5 hours ಟೂ ವೀಲರಲ್ಲಿ ಹೋದರೆ. ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಅಗೇನ್ ವಿ ಸ್ಟಾರ್ಟೆಡ್ ಆ ಜರ್ನಿ ಟುವರ್ಡ್ಸ್ ವೈನಾಡ್. ಸೊ ಮಾರ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಸ್ಟಾಪ್ ಮಾಡ್ಕೊತಾ ಹೋದ್ವಿ. ತುಂಬ ಲಾಂಗ್ ಜರ್ನಿ ಆಗಿತ್ತು. ಸೊ ನಾವು ಹೋಗಿದ್ದ ರೂಟ್ ಬಂದುಬಿಟ್ಟು ಬನ್ನೇರುಘಟ್ಟ ರೂಟಿಂದ. ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಮಾರ್ನಿಂಗ್ ತುಂಬ ಅಂದರೆ ತುಂಬ ವೈಬ್ ಚೆನ್ನಾಗಿತ್ತು ಅಲ್ಲಿಂದು. ಹೇಳಬೇಕಂತಂದರೆ ಪ್ರಾಣಿಗಳು ಕಾಣಿಸುತ್ತೆ ನಿಮಗೆ ಆನ್ ದ ವೇ. ಟೂ ವೀಲರಲ್ಲಿ ಹೋದರೆ ಇಟ್ ವಾಸ್ ವೆರಿ ಬೆಸ್ಟ್ ಅಂತಲೇ ಹೇಳ್ಬೋದು ವೈನಾಡಿಗೆ ಹೋಗೋವಾಗ. ಸೊ ದಿಸ್ ಈಸ್ ಆ ರೂಟ್. ಈ ಥರ ಮಾಡ್ಕೊತ ನಾವು ರೀಚ್ ಆದ್ವಿ ವೈನಾಡ್ಗೆ. ಸೊ ನಾವು ರೆಸಾರ್ಟ್ನ ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ. ರೆಸಾರ್ಟಿಗೆ ಬಂದು ಫ್ರೆಶ್ ಅಪ್ ಆಗಿ ನಾವು ಹೋಗಬೇಕಾಗಿದ್ದು ಎಡ್ಕಲ್ ಕೇವ್ ಕಡೆಗೆ. ಸೊ ಮಂಡೇ ಇದು ಆಫ್ ಇರುತ್ತೆ. ಸೊ ಅದಕ್ಕೋಸ್ಕರ ಸಂಡೇನೇ ನಾವು ಹೊರಟಿದ್ವಿ. ಸೊ ಬಂದು ಫ್ರೆಶ್ ಅಪ್ ಆಗೋ ಅಷ್ಟೊತ್ತಿಗೆ ಇಟ್ ವಾಸ್ 11:30 ಏನೋ ಆಗಿತ್ತು. ರೆಸಾರ್ಟ್ ಬಗ್ಗೆ ಹೇಳಬೇಕಂದ್ರೆ ಇಟ್ ವಾಸ್ ಬೆಸ್ಟ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಆ ರೀತಿ ಅವರು ಫೆಸಿಲಿಟೀಸ್ನ ಪ್ರೊವೈಡ್ ಮಾಡಿದರು. ಅಷ್ಟೇ ಹೈಜಿನಿಕ್ ಆಗೂ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನೀವೇನಾದರೂ ವೈನಾಡ್ ಕಡೆ ಹೋದರೆ ಇಲ್ಲಿ ಸ್ಟೇ ಮಾಡಿ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಸೊ ಇಲ್ಲೂ ನೋಡೋಕೆ ತುಂಬ ಪ್ಲೇಸಸ್ ಇರೋದ್ರಿಂದ ನಾವು ಸ್ಟೇ ಮಾಡಿದ್ದು 2 ಡೇಸ್ಗೋಸ್ಕರ. ಸೊ ಲೆಟ್ಸ್ ಸಿ ಎಷ್ಟು ಪ್ಲೇಸಸ್ನ ಕವರ್ ಮಾಡೋಕ್ಕೆ ಆಗುತ್ತೆ ಅಂತ. ಸೊ ಫಸ್ಟ್ ನಾವು ಹೋಗ್ತಿರೋದು ಎಡ್ಕಲ್ ಕೇವ್ಗೆ. ಎಡ್ಕಲ್ ಕೇವ್ ಬಂದಮೇಲೆ ಇಲ್ಲಿ ಟಿಕೆಟ್ನ ತೊಗೋಬೇಕಾಗತ್ತೆ. ಸೊ ಟಿಕೆಟ್ನ ತೊಗೊಂಡು ನೀವು 2 to 3 ಕಿಲೋಮೀಟರ್ ಟ್ರೆಕ್ ಮಾಡಬೇಕು. ಸೊ ಇಟ್ ವಾಸ್ ಹಾರಿಬಲ್. ನಿಮಗೆ ನಡೆಯೋಕ್ಕೆ ಕಷ್ಟ ಆಗತ್ತೆ ಅಂತಂದರೆ ಹತ್ತಕ್ಕೆ ಹೋಗಬೇಡಿ. ತುಂಬ ಸ್ಮಾಲ್ ಸ್ಟೆಪ್ಸ್ ಇರೋದ್ರಿಂದ ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನನಗಂತೂ ಸಾಕಾಗೋಯ್ತು ಹತ್ತಿ ಇಳಿಯೋ ಅಷ್ಟರಲ್ಲಿ. ಬಟ್ ವ್ಯೂ ವಾಸ್ ನೈಸ್. ಬಟ್ ಎಕ್ಸ್ಪೆಕ್ಟ್ ಮಾಡಿರೋ ಥರ ಇರಲಿಲ್ಲ. ಬಟ್ ಓಕೆ, ಒಂದು ಸರಿ ಹೋಗಿ ಬರ್ಬೋದು. ದಿಸ್ ಈಸ್ ದ ವ್ಯೂ. ಇದಕ್ಕೋಸ್ಕರ ನಾವು 2-3 ಕಿಲೋಮೀಟರ್ ಹತ್ಕೊಂಡು ಬಂದ್ವಿ. ಸೊ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಸ್ವಲ್ಪ ಸ್ನ್ಯಾಕ್ಸ್ನ ತಿನ್ಕೊಂಡು ಅಗೇನ್ ವಿ ಸ್ಟಾರ್ಟೆಡ್ ಶೂಟಿಂಗ್ ಆ ಕ್ಲಿಪ್. ಸೊ ಅದನ್ನು ಮಾಡಿ ನೆಕ್ಸ್ಟ್ ನಾವು ಹೊರಟಿದ್ದು ನೆಕ್ಸ್ಟ್ ಪ್ಲೇಸ್ಗೆ. ಅಷ್ಟರಲ್ಲೇ ಮಳೆಗೂ ಕೂಡ ಸ್ಟಾರ್ಟ್ ಆಗೋಯಿತು. ಸೊ ಸ್ವಲ್ಪ ಸ್ಟಾಪ್ ಮಾಡಿ ಅಗೇನ್ ವಿ ಸ್ಟಾರ್ಟೆಡ್ ಆ ಜರ್ನಿ. ವೈನಾಡಿಗೆ ಹೋದರೆ ನಿಮಗೆ ತುಂಬ ಅಂದರೆ ತುಂಬ ಲೇಕ್ಸ್ ಸಿಗುತ್ತೆ, ವಾಟರ್ ಫಾಲ್ಸ್ ಸಿಗುತ್ತೆ. ಅಗೇನ್ ಇಟ್ಸ್ ಡಿಪೆಂಡ್ ಆನ್ ಕ್ಲೈಮೇಟ್. ಸೊ ಯಾವ ಸೀಸನಲ್ಲಿ ಹೋಗ್ತಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಹೋಗಿದ್ದು ಸೀಸನಲ್ಲಿ ಸ್ವಲ್ಪ ಮಳೆ ಇತ್ತು. ಸೊ ಅದಕ್ಕೋಸ್ಕರ ಕ್ಲೈಮೇಟ್ ಚೆನ್ನಾಗಿತ್ತು. ಒಂದು ಸ್ವಲ್ಪ ಬಿಸಿಲು ಇದ್ದಿರಲಿಲ್ಲ, ಸ್ವಲ್ಪ ಮಳೆನೂ ಇದ್ದಿರಲಿಲ್ಲ. ಇಟ್ ವಾಸ್ ಮಿಕ್ಸಿಂಗ್. ಸೊ ಸಾಯಂಕಾಲ ಅಷ್ಟೊತ್ತಿಗೆ ನಾವು ಹೋಗಿ ಲೇಕ್ ಹತ್ರ ಕೂತ್ಕೊಂಡಿದ್ವಿ. ಟೀನ ಹಾಗೆ ಸ್ನ್ಯಾಕ್ಸ್ನ ತಿನ್ಕೊಂಡು ಅಗೇನ್ ವಿ ವೆಂಟ್ ಬ್ಯಾಕ್ ಟು ಆರ್ ರೆಸಾರ್ಟ್. ಸೊ ರೆಸಾರ್ಟಲ್ಲಿ ನೈಟ್ ಡಿನ್ನರ್ನ ಅಲ್ಲೇ ಆರ್ಡರ್ ಮಾಡ್ಕೊಂಡಿದ್ವಿ. ಅವರೇ ತರಿಸ್ಕೊಟ್ಟಿದ್ರು. ಇಟ್ ವಾಸ್ ಟೇಸ್ಟಿ. ಸೊ ದಿಸ್ ಈಸ್ ಅಬೌಟ್ ಫಸ್ಟ್ ಡೇ.
ಈ ಟ್ರಿಪ್ನ ನಾವು ತುಂಬ ಹೆಕ್ಟಿಕಾಗಿ ಪ್ಲ್ಯಾನ್ ಮಾಡಿರಲಿಲ್ಲ. ಎಷ್ಟು ಪ್ಲೇಸಸ್ ವಿಸಿಟ್ ಮಾಡೋಕ್ಕಾಗತ್ತೋ ಅಷ್ಟೇ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಹೋಗಿದ್ವಿ. ಸೊ ನೆಕ್ಸ್ಟ್ ಡೇಗೆ ಒಂದೆರಡು ಪ್ಲೇಸಸ್ನ ಅಷ್ಟೇ ಇಟ್ಕೊಂಡಿದ್ವಿ. ಸೊ ಮಾರ್ನಿಂಗ್ ಎದ್ಮೇಲೆ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ರೆಸಾರ್ಟ್ನ ಸುತ್ತಿ ನೋಡಿದ್ವಿ. ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಈ ಪ್ರಾಪರ್ಟಿಯಲ್ಲಿ ಏನು ಪ್ಲಸ್ ಪಾಯಿಂಟ್ ಅಂತಂದರೆ, ನೀವು ಪ್ರೈವೇಟಾಗಿ ಬುಕ್ ಮಾಡಿದ ಥರ ಇರುತ್ತೆ. ಅಲ್ಲಿ ತುಂಬ ಅಂದರೆ ತುಂಬ ಕ್ರೌಡ್ ಇಲ್ಲ, ಒಂದೆರಡು ರೂಮ್ ಅಷ್ಟೇ ಇರೋದ್ರಿಂದ ಇಟ್ ಈಸ್ ಫುಲ್ಲಿ ಪ್ರೈವೇಟ್ ಪ್ರಾಪರ್ಟಿ. ಸೊ ಅದು ತುಂಬ ಪ್ಲಸ್ ಪಾಯಿಂಟ್ ಅನಿಸಿತ್ತು ನನಗೆ ಅಲ್ಲಿ. ಸೊ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರ ಜೊತೆ ಮಾತಾಡಿದ್ದೆ. स्लीपिंग टाइम कम है, कॉल आएगा कभी कभी, कॉल आएगा, गेस्ट कॉल करेगा, और मुंजिन खाने का भी टाइम लेट होता है ऐसा। ये तो ये कम कर सकता है, बोर्ड पे और बनाना कुछ कम। ರೆಸಾರ್ಟ್ನ ನೋಡಿಕೊಂಡು ಚೆಕ್ಔಟ್ನ ಮಾಡಿ ವಿ ಸ್ಟಾರ್ಟೆಡ್ ಜರ್ನಿ ಟುವರ್ಡ್ಸ್ ಟ್ರೈಬಲ್ ವಿಲೇಜ್ ಅಂತ ಇದೆ. ಸೊ ಈ ಟ್ರೈಬಲ್ ವಿಲೇಜ್ ಏನಂತಂದರೆ, ಇಟ್ ಈಸ್ ಆರ್ಟಿಫಿಷಿಯಲಿ ಕ್ರಿಯೇಟೆಡ್ ಟ್ರೈಬಲ್ ವಿಲೇಜ್. ಸೊ ಇಲ್ಲಿ ನಮ್ದು ಹಳೆ ಕಾಲದ ಜನ ಯಾವ ರೀತಿ ವಾಸಿಸ್ತಿದ್ರು, ಅವ್ರು ಯಾವ ರೀತಿ ಇದ್ದರು ಅನ್ನೋದನ್ನು ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಇಲ್ಲಿ ಇದು ಹಿಲ್ ಸ್ಟೇಷನಲ್ಲಿ ಇರೋದ್ರಿಂದ ನೀವು ನಿಮ್ಮ ವೆಹಿಕಲ್ನ ಕೆಳಗಡೆನೇ ಪಾರ್ಕ್ ಮಾಡಿ, ಅವ್ರದ್ದೇ ಪರ್ಸ್ನಲ್ ವೆಹಿಕಲ್ ಇರೋದ್ರಿಂದ ಅದರಲ್ಲಿ ಹೋಗಿ ಬರಬೇಕಾಗತ್ತೆ. ಸೊ ಅದಕ್ಕೆ 20-30 ರುಪೀಸ್ ಚಾರ್ಜ್ ಮಾಡ್ತಾರೆ. ಅದು ಬಿಟ್ಟು ಟಿಕೆಟಿಗೆ 50 ರುಪೀಸ್ ಏನೋ ಚಾರ್ಜ್ ಮಾಡಿದರು. ಸೊ ಇಲ್ಲಿಗೆ ಬಂದು ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಗೇನ್ ವಿ ಸ್ಟಾರ್ಟೆಡ್ ಆರ್ ಜರ್ನಿ ಟುವರ್ಡ್ಸ್ ಬ್ಯಾಂಗ್ಳೂರ್. ಇನ್ನೊಂದೇನಂತಂದರೆ, ಇಲ್ಲಿ ಈ ಥರ ಎಲ್ಲ ಥರ ಫ್ರೂಟ್ಸ್ನ ಸಾಲ್ಟ್ ವಾಟರಲ್ಲಿ ಡಿಪ್ ಮಾಡಿಟ್ಟಿರ್ತಾರೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ತೆಗೆದು ಅದಕ್ಕೆ ಸ್ವಲ್ಪ ಚಟ್ನಿ, ಅದ್ರ ಜೊತೆಗೆ ಸಾಲ್ಟ್ ಎಲ್ಲ ಆ್ಯಡ್ ಮಾಡಿ ಕೊಡ್ತಾರೆ. ಇಟ್ ವಾಸ್ ವೆರಿ ಟೇಸ್ಟಿ. ತುಂಬ ಕಡೆ ನೋಡಿದ್ದೆ, ಲಾಸ್ಟಿಗೆ ಬರೋವಾಗ ತಿಂದೆ. ವೆರಿ ಸ್ಪೈಸಿ ಆಗಿತ್ತು, ಟೇಸ್ಟಿಯಾಗಿ ಕೂಡ ಇತ್ತು. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ವೈನಾಡ್ ವ್ಲಾಗ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.